ನೀವೆಲ್ಲರೂ ಅಳ್ಕೋತ ಕುಂತೀರಿ. ಮನೆ ಹಿರಿಯನ ಕಣ ನೀರು ಬಂದಾಗ ಯಾರು ಹೇಳಂಗಿಲ್ಲ. ನಮ್ಮ ಅಪ್ಪ ಒಟ್ಟು ಶಾಂತ ಆತ್ ಮನೆ. 9 ಆಗಿತ್ತು, ಎಲ್ಲರೂ ಊಟ ಆಯ್ತು. ಕಂಬಳಿ ಹಾಸಿದ್ರೆ ಎಲ್ಲ ಮಕ್ಕಳನ್ನ ಕರೆದ ಒಂದು ಮಾತು ಕೇಳಿದ್ರು. ದೊಡ್ಡವ ಕೇಳ್ತಮ್ಮ, 900 ವರ್ಷ ಈ ಮನೆಗೆ ಬೆಳಕ ಕೊಟ್ಟಂಥ ಆಶೀರ್ವಾದ ಕೊಟ್ಟಂಥ ತಾಯಿ ಇವತ್ತು ರಾತ್ರಿ ಹೋಗ್ತಾಳೆ. ದೇವ್ರು ಹೋದ ಬೆಳಕು ಮುಗೀತು. ಆದ್ರೆ ದೇವ್ರಿಟ್ಟು ದೊಡ್ಡ ಮನುಷ್ಯಂದದ, ನೀವು ಬೇಡಿದ್ದನ್ನು 10 ತೆಲಿ ತಿನ್ನುವಷ್ಟು ಬೇಡಿದ್ದನ್ನು ಕೊಡ್ತಾಳ ಆ ತಾಯಿ. ಆ ತಾಯಿ ಕಡೆ ಏನು ಕೇಳ್ತೀಯಪ್ಪ ದೊಡ್ಡವನೇ? ಯಪ್ಪ ಒಂದು 10,000 ಎಕರೆ ಜಮೀನು ಕೇಳಿಬಿಡು, ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚೋನು ಕೇಳಿಬಿಡತ್ತ ಅವ್ರ ಗಂಡ ಎಂತಿ ಅಂದ್ರು. ತಿಳ್ಕೊತ ಎರಡನೇದವ್ನು ಕೇಳ್ರು. ಎರಡನೇದವಂದ 4 ದೊಡ್ಡ ಸಕ್ರೆ ಫ್ಯಾಕ್ಟ್ರಿ ಕೇಳ್ರಿ, ಎಲ್ಲ ಕಡೆ ನಮ್ದ ಆಗ್ತೈತಿ ಅವ. ಮೂರನೇದವ್ನು ರಾಜಕಾರಣ ಇದ್ದವ್, 2 MP 2 MLA 1 ಮಂತ್ರಿ ಅಂದವ್. 4ನೇದವ ಅವ್ನ ಹೆಣ್ತಿ ಒಂದಿಟ್ಟು ಕಲಿಸ್ತಿದ್ರು. ಬಂಗಾರ ಕೇಳ್ರಿ, ಬಂಗಾರ ಕೇಳ್ರಿ, ಒಂದು 10 ಮನ ಬಂಗಾರ 20 ಮನ ಬೆಳ್ಳಿ ಕೇಳ್ರಿ ಅಂತ. ಒಟ್ಟು ಅವ್ರು ಬೆಳ್ಳಿ ಎತ್ತಿವ್ರ, ಭೂಮಿ ಎತ್ತವ್ರ, MLA ಎತ್ತಿವ್ರ, ಫ್ಯಾಕ್ಟ್ರಿ ಎತ್ತಿವ್ರ, ಅವ್ರೆಲ್ಲ ಜಗಳಾಡತ್ರು. 4 ಮಂದಿದು ಮುಗಿದಿತ್ತು. 5ನೇದಕ್ಕೆ ಒಂದು ಸಣ್ಣ ಸೊಸೆ ಇತ್ತು. ನಮ್ಮ ಯಾದವಾಡದ ಒಂದು ಬಡವ್ರ ಮನೆಯಿಂದ, ರೈತರ ಮನೆಯಿಂದ ಕರ್ಕೊಂಡಿದ್ದ ಗೌಡ. ಚಂದಿತ್ತು, ಸೊಸೆ ಇತ್ತು. ಎಲ್ಲರೂ ಕೇಳ್ಕೋತ, ನೀವೆಲ್ಲರೂ ಕೇಳಂಗತಿ ಕತಿ, ಎಲ್ಲರೂ ಕೇಳ್ಕೋತ ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ. ಯವ್ವ, ಅವ್ರ ಜಮೀನು ಕೇಳ್ತಾರ, ಅವ್ರ ಫ್ಯಾಕ್ಟ್ರಿ ಕೇಳ್ತಾರ, ಅವ್ರ ಬಂಗಾರ ಕೇಳ್ತಾರ, ಇವ್ರ ಕುರ್ಚಿ ಕೇಳ್ತಾರ, ಎಲ್ಲ ಕೇಳ್ತಾರ. ನಿಂಗೆ ಏನು ಬೇಕು? ಎದ್ದು ನಿಂತು ಒಂದು 20 ವರ್ಷದ ಹುಡುಗಿ ಕಣ್ಣಾಗ ನೀರ. ಮಾವುಗಂದ್ರೆ, ಯಪ್ಪ ಮಾಮ, ದೊಡ್ಡವ್ರೆಲ್ಲ ಅಕ್ಕ ತಂಗಿಯರ ಅಣ್ಣತಮ್ಮರೆಲ್ಲ ದೊಡ್ಡವ್ರ ಅನ್ನಗಳು ಪಂಚರು ಎಲ್ಲ ಕೇಳಿದಾಗ ನಾ ಏನು ಹೇಳೋದು? ನೋಡು, ಯಾವತ್ತು ಮದುವೆ ಆಗಿ ವಾಡ್ಯದಾಗ ಬಂದೆಲ್ಲ ಅವತ್ತು ನೀ ಗೌಡತ್, ನೀ ಕೂಲಿಕಾರ ಮಗಳಲ್ಲ. 4,000 ಎಕರೆದಾಗ ನಿನಗೊಂದು 100,000 ಎಕರೆ ನಿನಗೂ ಮಾಲಕ್ತದಿ. ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ. ಸಣ್ಣಕ್ಕೆ ಅಂತ ಅನ್ನಕ್ಕೆ ಹೋಗ್ಬೇಡ. ಎಲ್ಲರಿಗೂ ಏನೋ ಅನಿಸ್ತು, ನಿನಗೇನು ಅನಿಸ್ತತಿ ಕೇಳಂತ ಒಂದು ಮಾತಂದಾಗ ಎದ್ದು ನಿತ್ತಾಳ ಸೊಸೆ. ಬಿಕ್ಕಿ ಬಿಕ್ಕಿ ಅಳತದ, ಏನೂ ಗೊತ್ತಿಲ್ಲ. 21 ವರ್ಷ ದುಡಿ ಕಣ್ಣಾಗ ನೀರು ಬಂದಾವ. ಬಿಕ್ಕಿ ಎಳ್ಕೋತ ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ. ಮಾವನ ಮುಂದೆ ಹೇಳ್ತಾಳೆ, ಯಪ್ಪ ಮಾವಗಂದ್ರೆ, ಮಾಮ ನಮ್ಗೆ 10,000 ಎಕರೆ ಜಮೀನು ಬೇಡ. ಏನಂತಾಳೆ? 10,000 ಎಕರೆ ಜಮೀನು ಬೇಡ, ಮನಗಟ್ಲೆ ಬಂಗಾರ ಬೇಡ, ಸಕ್ರೆ ಫ್ಯಾಕ್ಟ್ರಿ ಬೇಡ, ನಾವು ಯಾವ ಕುರ್ಚಿ ಬೇಡ, ಬಂಗಾರ ಭೂಮಿ ಬೇಡ. ಇದ್ದದ್ದು ಎಲ್ಲ ಹೋಗಿ ನಾವು 5-6 ಮಂದಿ ಅಣ್ಣತಮ್ಮರ ಆಗ್ತಂಗಾರ ಕೂಲಿ ಮಾಡಿ ತಿಂದ್ರೆ ಚಿಂತಿಲ್ಲ. ಈ ಮನ್ಯಾಗಿನ ಪ್ರೀತಿ ಹೋಗಲಾರ್ದಂಗೆ ಆಶೀರ್ವಾದ ಮಾಡಕ್ಕೆ ಹೇಳ ಲಕ್ಷ್ಮಿ. ಕೂಲಿ ಚಂತನ ಕೂಲಿ ಮಾಡಿ 10 ಮನಿಗೆ ಒಂದ ಗಡೆಯಾಗ ಅಂಬಲಿ ಕುದಿಸಿ ಒಂದೇ ಎಡಾಗ ಊಟ ಮಾಡುವಂತ. 2 ಕೈಗೆ ದುಡಿಯುವಂಥ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು, ದುಡಿಯಾಕ ಬಲ ಕೊಡತ್ತೆ ಹೇಳು. ಅಲ್ಲಿ ಎಡು ಬಡದ್ರೆ ಇಲ್ಲಿ ಎದೆ ನೂಸ್ಬೇಕು, ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ತುಂಬಬೇಕು. ಹಿಂಗೆ 6 ಮಂದಿ ಅಕ್ಕ ತಂಗಿರ, 6 ಮಂದಿ ಅಣ್ಣತಮ್ಮರ ಪ್ರೀತಿ ಕಡಿಮೆ ಆಗಬಾರ್ದು. ಮನ್ಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡಿದ ಈ ಮನ್ಯಾಗ ಪ್ರೀತಿ ನಕ್ಕೋತಿರುವಂಥ ಆಶೀರ್ವಾದ ಕೊಟ್ಟ ಇದನ್ನು ಎಲ್ಲ ಅವೈ ಅಂತ ಹೇಳತ್ತ ಸೊಸಿ. ಮುದುಕಳಾಕತ್ತ ಮುದುಕೊಂದು ಮಾತಂದ, 95 ವರ್ಷ ಆತಿ, ಬುದ್ಧಿ ನನಗೂ ಬರಲಿಲ್ಲಲ್ವ. ನೆಗ್ಯಾನ ಮಕ್ಕಳು ತೆಳಗೆ ತಲೆ ಹಾಕಿರು, ಎಲ್ಲರೂ ಕಣ್ಣಾಗ ನೀರು ಬತ್ತು. ಕೊನೆಗೆ ಮುದುಕ್ ಕೇಳ್ತಾನೆ, ಇಕ್ಕಿದ ಅನ್ನೋಕ್ಕೆ ಹಿಂಗೈತಿ. ಬಂಗಾರ ಕೇಳೋನು ಏನು ಕೇಳೋನೋ, ಎಲ್ಲರೂ ಎದ್ದು ನಿಂತು ಕೈ ಜೋಡಿಸ್ರು. ವಯಸ್ಸಲ್ಲೇ ಸಣ್ಣಕ್ಕೆ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕೆ ಅದ ಅಂದ ಬೆಳಕ ಸಣ್ಣಕ್ಕಿದ ಏನೈತಿ ಅದ ಯೋಗ್ಯ ಐತಿ. ಮಾವತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲ ಅಲ್ವೇ, ಬರಲಿಲ್ಲ. ಈ ಮನೆಯಾಗ ಪ್ರೀತಿ ಮೈ ಮುರಿದು ದುಡಿಯುವಂಥ ಶಕ್ತಿ 2 ಕೊಟ್ಟು ಎಲ್ಲ ಹೋದ್ರೆ ಚಿಂತಿಲ್ಲತ್ತು. ಮುದುಕಳ್ತಿದ್ದು ಎಲ್ಲರೂ ಅಳ್ತಿದ್ಳು. ಅಟ್ಟೊತ್ತಿಗೆ ಹಿಂದೆ ಬಂದು ನಿಂತಿಳು ಲಕ್ಷ್ಮಿ, ಕೈಯಾಗ ಹಿಡ್ಕೊಂಡು ನಿಂತಾಳ ಆರತಿ. ಲಕ್ಷ್ಮಿ ನಿಂತಿದ್ಳು. ಹಿಂದೆ ತಿರುಗಿ ನೋಡಿದ, ಲಕ್ಷ್ಮಿ ಕಣ್ಣಾಗೂ ಸಹಿತ ನೀರು ಬಂದಾವ. ಅವಾಗ ಮುದುಕೊಂದು ಮಾತು ಕೇಳಿದೆ, ಯವ್ವ ನಾವು ಸಂಸಾರಿ ಮಂದಿ, ಬಡತನ ಬಂದ್ರೆ ಅಳ್ತೀವಿ, ಸಾವುಕಾರಿಗೆ ಬಂದ್ರೆ ಸೊಕ್ಕಿಗೆ ಬರ್ತೀವಿ. ನಾವು ಸಂಸಾರಿ ಮಂದಿ, ನಾವು ಅಳ್ತೀವಿ ದೇವರಾಗಿ, ನಿನ್ನ ಕಣ್ಣಾಗ ನೀರು ಹಾಕಬೇಕಂತ ಕೇಳಿದ ಮುದುಕ. ಅವಾಗ ಹೇಳ್ತಾಳ, ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ. ಈ ಮನ್ಯಾಗ ಪ್ರೀತಿನ ತುಂಬೈತಿ ಅಂದ್ರೆ ಇನ್ನೆಂದೂ ಹೊರಗೆ ಹೋಗಂಗಿಲ್ಲ ಅಂತ ತಿರುಗಿ ಜಗಲಿ ಮ್ಯಾಗ ಹೋಗಿ ಕೂತ್ರತ್ತ ಜೀವನದೊಳಗೆ. ಮೇ ಹಿಂಡುವಂಗ ಬೆವರಲ್ಲೇ ಭೂಮಿಯಾಗ ಚೆನ್ನಾಗಿ ದುಡಿಯೋದು, ಇದ್ದದ್ದನ್ನು ಚೆನ್ನಾಗಿ ಹಂಚ್ಕೊಂಡು ಉಣೋದು, ಸಂಪತ್ತು ಬರಲಿ ಹೋಗಲಿ ಇದ್ದುದೊಳಗೆ ಖುಷಿಯಾಗಿರೋದು. ಪ್ರೀತಿನ ಕಳ್ಕೊಳ್ಳಾರ್ದ ಎಲ್ಲರ ಮನೆಯಾಗಿದ್ರೆ ಮನೆ ಮಹಾಮನೆ ಆಗ್ತದೆ, ಬಸವಣ್ಣ ಮನೆ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ